ರಾಯರ ಬಗ್ಗೆ ಹೇಳಿದ್ದಕ್ಕೆ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಮನಸ್ಸಿಗೆ ತಿಳಿದಿದ್ದು ನಾನು ಹೇಳಿದ್ದೀನಿ. ಯಾಕಂದರೆ ತುಂಬ ಜನ ತುಂಬ ಹೂವುಗಳು ತಂದು ಅಹಂಕಾರ, ಈ ಅಲಂಕಾರ, ಏನೇನೋ ಅಲಂಕಾರಗಳು ಮಾಡಿ ಇಲ್ಲ ಅಂತ ಹೇಳಲ್ಲ. ಒಂದು ಹೂವು ಇಟ್ಟು, ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿ ರಾಯರನ್ನ ಮನಸಾರ ಬೇಡ್ಕೊಳ್ಳಿ. ಚಿಕ್ಕ ತುಪ್ಪದ ದೀಪ ಹಚ್ಚಿ, ನಮ್ಮಪ್ಪ ನೀನು ಎಲ್ಲಿದ್ರೂ ಇದೆಯಾ, ನಮ್ಮ ಮನಸ್ಸಲ್ಲೇ ಇದೆಯಾ, ನಮ್ಮ ಬೆನ್ನಿಂದ ಇದೆಯಾ, ಎಲ್ಲರ ಮನಸ್ಸಲ್ಲೂ ಇರ್ತಾನೆ ದೇವರು. ಭಕ್ತಿಯಿಂದ ಬೇಡ್ಕೊಂಡ್ರೆ ಅಥವಾ ಆಡಂಬರ ಕೇಳಲ್ಲ ಯಾವುದನ್ನು. ಆ ದುಡ್ಡು ಅಷ್ಟು ವೇಸ್ಟ್ ಮಾಡೋ ಬದಲು ಆ ದುಡ್ಡಿಂದ ಅಕ್ಕಿ ಬೇಳೆ ನಾವು ಹೋಗಿ ಆಶ್ರಮಕ್ಕೆ ಹೋಗಿ ಅನ್ನ ಹಾಕಿ ಬನ್ನಿ. ಅಲ್ಲಿ ದೇವ್ರು ಕಾಣಿಸ್ತಾನೆ, ಅವರಲ್ಲಿ ಕಾಣಿ. ನಿಮ್ಗೆ ಅಷ್ಟು ದುಡ್ಡು ಜಾಸ್ತಿ ಆಗ್ಬಿಟ್ಟಿದ್ರೆ, ನಮ್ಮ ಬಡವ್ರಿಗೆ ದುಡ್ಡು ಕೊಟ್ಟಿದ್ದಿದ್ರೆ, ಯಾಕಂದ್ರೆ ಕೊಡಬೇಕು ನಮ್ಮ ಮನಸ್ಸಿದ್ರೆ ಕೊಡಲ್ಲ. ಆಡಂಬರ ತೋರಿಸ್ಕೊಳ್ಳೋರಿಗೆ ದೇವ್ರು ಕೊಡೋದು. ಏನು ತೋರಿಸ್ಕೊತೀರಾ? ಯಾವುದಕ್ಕೋಸ್ಕರ ತೋರಿಸ್ಕೊತೀರಾ? ಅದೇ ದುಡ್ಡನ್ನ ಆಶ್ರಮಕ್ಕೆ ದಾನ ಮಾಡಿ ಅನ್ನ ಹಾಕಿ ಅದನ್ನು ತೋರಿಸ್ಕೊಳ್ಳಿ ದೇವ್ರು. ಅದರಲ್ಲಿ ನಿಮ್ಮ ಆಡಂಬರ ದೇವ್ರ ಮೇಲೆ ಹೂವು ಹಾಕಿ ಅಲ್ಲ. ಆಯ್ತಾ? ನನ್ನಿಂದ